ಒಂದು ಸಾಂಸಾರಿಕ ಚಿತ್ರ ಇದು. ಇದರಲ್ಲಿ ಲವ್ ಸೆಂಟಿಮೆಂಟು, ಫ್ಯಾಮಿಲಿ ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಫ್ಯಾಮಿಲಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದು ವಾದ ವಿವಾದಗಳು ನಡೀತದೆ ಫ್ಯಾಮಿಲಿನಲ್ಲಿ, ಸಂಸಾರದಲ್ಲಿ. ಒಂದು 2 ಫ್ಯಾಮಿಲಿ ಇರುತ್ತೆ ಒಂದು ಊರಿನಲ್ಲಿ. ಒಬ್ಬ ಊರ ಗೌಡನ ಮಗ ಇನ್ನೊಬ್ಬ ಊರ ಗೌಡನ ಮಗಳನ್ನ ಲವ್ ಮಾಡ್ತಿರ್ತಾನೆ. ಅದು ಅವ್ರಿಗೆ ಇಷ್ಟ ಆಗಲ್ಲ, ಹಾಗಾಗಿ ವಿರೋಧ ಮಾಡ್ತಾರೆ. ಈ ವಿರೋಧಗಳ ನಡುವೆ ನಡೆಯುವಂಥ ಒಂದು ಕಥೆನೇ ಇದು ಅವಳೇ ಕಾಂಚನ ಅಂತ. ಮುಂದೆ ಏನಾಗುತ್ತೆ ಅನ್ನೋದು ಸಿನಿಮಾದಲ್ಲಿ ಹೇಳಬೇಕಾಗತ್ತೆ. ಥ್ಯಾಂಕ್ ಯು ಸರ್. ಇನ್ನು ಯಾರು ಇದ್ದಾರೆ ಸರ್ ಕಲಾವಿದರು ಆಗ್ಬೋದು? ಶೂಟಿಂಗ್ ಎಲ್ಲೆಲ್ಲ ಆಯಿತು? ಶೂಟಿಂಗು ಮಂಡ್ಯ ಸುತ್ತಮುತ್ತ ಮಾಡಿದ್ದೀನಿ ಪಿಕ್ಚರು. ಮಂಡ್ಯ, ಮೈಸೂರು, ಬನ್ನೂರು ಸುತ್ತಮುತ್ತ ಮಾಡಿದ್ದೀವಿ. ಒಂದು 26 ದಿನ ಶೂಟಿಂಗ್ ಮಾಡಿದ್ದೀವಿ. ಒಂದೇ ಶೆಡ್ಯೂಲ್ ಶೂಟಿಂಗ್ ಮುಗಿಸಿದ್ದೀನಿ. ಇದರಲ್ಲಿ ಭೀಮಣ್ಣ ನಾಯಕ್ ಅಂತ ಇವರು ಮೇನ್ ವಿಲನ್ ಪಾತ್ರ ಮಾಡಿದ್ದಾರೆ. ಜನಾರ್ದನ್ ಅಂತ ಹೀರೋ ಮಾಡಿದ್ದಾರೆ ಇವರು. ಮತ್ತು ಪ್ರಿಯಾ ನಾಗಣ್ಣ ಅಂತ ಅವರು ಹೀರೋಯಿನ್ ಮಾಡಿದ್ದಾರೆ. ಮತ್ತು ನಿತ್ಯ ಅಂತ ಅವರು ಒಂದು ಸಪೋರ್ಟಿಂಗ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಮತ್ತು ಹರಿಣಿ ಅಂತ ಆ ಕಡೆ ಲಾಸ್ಟಲ್ಲಿರೋರು, ಅವರು ಸೆಕೆಂಡ್ ಹೀರೋಯಿನ್ ಮಾಡಿದ್ದಾರೆ. ಇದರ ಮಧ್ಯ ನಮ್ಮ ಮಂಡ್ಯದವರೇ ಶಂಕರೇಗೌಡ ಅಂದ್ಬಿಟ್ಟು, ಅಣ್ಣ ಎಲ್ಲಿದ್ದೀನಿ ಶಂಕರಣ್ಣ? ಒಂದು ವಿಷಯ ಶಂಕರಣ್ಣ ಅಂದ್ಬಿಟ್ಟು ಅವರು ನಮ್ಮ ಸೀನಿಯರು ಮಂಡ್ಯದಲ್ಲಿ. ಅವರು ತಿಥಿ ಸಿನಿಮಾದಲ್ಲೆಲ್ಲ ಆ್ಯಕ್ಟ್ ಮಾಡಿದರು. ತಿಥಿ ಸಿನಿಮಾ ಕೆಲವು ಸಿನಿಮಾಗಳೆಲ್ಲ ಮಾಡಿದ್ದಾರೆ. ಅವರು ಸೀನಿಯರು, ಅವರು ಇದ್ದಾರೆ. ಮತ್ತು ರಂಗಸ್ವಾಮಿ ಅವರು ಅಂತ ಬನ್ನೂರು ಇದ್ದಾರೆ, ನಮ್ಮ ರಂಗಸ್ವಾಮಿಯವರು ಹಿಂದೆ ಇದ್ದಾರೆ. ಅವರು ಎಲ್ಲರೂ ಟೋಟಲಾಗಿ ನಮ್ಮದು ಒಂದು ಟೀಮ್ ಇದೆ. ಹಾಗಾಗಿ ಎಲ್ಲ ನಾವು ಟೀಮೆಲ್ಲ ಸೇರಿಕೊಂಡು ಈ ಪಿಕ್ಚರ್ ಮಾಡಿದ್ದೀವಿ. ರೆಡ್ಡಿ ಕುಮಾರಸ್ವಾಮಿ ಅಂತ ಅವರು ಇದ್ದಾರೆ. ಕುಮಾರಸ್ವಾಮಿ ಸರ್ ಹಾಡಿಲ್ಲ ಸರ್, ಫೈಟ್ ಇದೆ ಹಾಡಿಲ್ಲ. ಮರ್ಡ್ರು, ಹಾರರು ಎಲ್ಲ ಇದೆ ಸಿನಿಮಾದಲ್ಲಿ. ರಿಲೀಸು ಏಪ್ರಿಲಲ್ಲಿ ಮಾಡಬೇಕಂತ ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಸರ್. ಥ್ಯಾಂಕ್ ಯು ಸರ್. ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ಹಿರಿಯ ಕಲಾವಿದರಿಗೆ ಮತ್ತು ಎಲ್ಲ ನನ್ನ ಸ್ನೇಹಿತ ಬಳಗದವರಿಗೆ, ಮುಂದೆ ಕುಂತಿರ್ತಕ್ಕಂಥ ಎಲ್ಲ ಪತ್ರಿಕೆ ಮಾಧ್ಯಮದ ಸ್ನೇಹಿತರಿಗೆ, ಸಿನಿಮಾ ಇದನ್ನು ನಾವು ನಾಗರಾಜಣ್ಣವ್ರು ಹೇಳಿದಂಗೆ ನನ್ನ ಕೆರಿಯರಲ್ಲಿ 7ನೇ ಸಿನಿಮಾ. ನಾನು ನಾಗರಾಜಣ್ಣ ಫಸ್ಟು ಯಾರೋ ಅವಳು ಅಂತ, ನಾನು ಒಂದು ಹಳ್ಳಿ ಊರಲ್ಲಿ ಹುಟ್ಟಿ ನಮಗೆ ಯಾವುದು ಸಿನಿಮಾ ಗಾಳಿ ಗಂಧ ಏನು ಗೊತ್ತಿರಲಿಲ್ಲ. ನಮ್ಮನ್ನು ತಂದು ಯಾರವಳು ಅನ್ನೋ ಸಿನಿಮಾದಲ್ಲಿ ಪ್ರಮೋದ್ ಸರ್ ನಾವು ಎಲ್ಲ ಹೀರೋ ಆಗಿ ಕ್ಯಾರೆಕ್ಟರ್ನ ಮಾಡಿಸಿದ್ರು. ನಂತರ ಅವ್ರದ್ದು ನಮ್ಮದು ಸ್ನೇಹ ಬೆಳೀತಾ ಬಂತು. ಆದಮೇಲೆ ಆಶಾ ಅಂತ ಮಾಸ್ಟ್ರು ಥ್ರಿಲ್ಲರ್ ಮಂಜೂರ್ ಸರ್ ಜೊತೆಗೆ ನನಗೂ ಕೂಡ ಒಳ್ಳೆಯ ಕ್ಯಾರೆಕ್ಟರ್ನ ಕೊಟ್ಟರು ನಾಗರಾಜಣ್ಣ. ಅಲ್ಲಿ ಒಂದು ಸಂಬಂಧ ಬೆಳೆದು ಅವರು ನಾವು ಕೂಡ ಈಗ ಸಂಬಂಧಿಕರಾಗಿದ್ದೀವಿ. ನಮ್ಮ ಜೀವನ ಹೆಂಗಂತಂದರೆ, ಹನ್ಮಗೌಡ ಅಂತೇಳಿ ನಮ್ಮ ಹುಡುಗ, ನಮ್ಮ ಮಸ್ಕಿ ತಾಲೂಕಿನವರು, ಅವರು ನನ್ನ ಸಹಪಾಠಿಯಾಗಿ ಇಲ್ಲಿ ಕೆಲಸ ಮಾಡಿದ್ದಾರೆ ಈ ಸಿನಿಮಾದಲ್ಲಿ. ನಮಗೂ ಯಾವುದು ಅಕ್ಷರ ಜ್ಞಾನ ಕೂಡ ಇಲ್ಲ. ನಮ್ಮ ಸರ್ ಹೇಳಿದ್ರು, ನೀವು ವಜ್ರಮುನಿ ಥರನ ನಿಮ್ಮ ವಾಯ್ಸ್ ಕೇಳ್ತಾ ಇದೆ ಅಂತ. ನಿಜವಾಗಲೂ ಸರ್ ತಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ. ಒಂದು ಅಕ್ಷರ ಕೂಡ ನಂದು ಶಾಲೆಯಲ್ಲಿ ನೋಂದಣಿ ಆಗಿಲ್ಲ, ಓದು ಬರ ಏನೂ ಬರಲ್ಲ. ಆದರೂ ಕೂಡ ನಾನು 7 ಸಿನಿಮಾದಲ್ಲಿ ಅಭಿನಯ ಮಾಡಿದ್ದೀನಿ ಅಂದರೆ ಶ್ರೀ ಆಂಜನೇಯ ತಾತ ಅವ್ರು ನಮ್ಮ ತಂದೆಯವರು, ಅವ್ರ ಆಶೀರ್ವಾದ ಮತ್ತು ನಿಮ್ಮಂಥ ಎಲ್ಲ ಹಿರಿಯರು ಆಶೀರ್ವಾದ ನನ್ನ ಮೇಲೆ ಇರಲಿ. ನಾನು ಮುಂದೆ ಇದೇ ಜೀವನ ಚೆನ್ನಾಗಿದ್ರೆ ನಾನು ಒಳ್ಳೆ ಸಿನಿಮಾದಲ್ಲಿ ಅಭಿನಯ ಮಾಡಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತೀನಿ. ಸಿನಿಮಾ ಅಂತಂದರೆ ತಮಗೆ ಗೊತ್ತಿರಂಗೆ, ಯಾಕಂದ್ರೆ ಹಿರಿಯರಿಗೆ ಗೊತ್ತಿದೆ ಸಿನಿಮಾ ಇವತ್ತು ಯಾವ ಪರಿಸ್ಥಿತಿಯಲ್ಲಿ ಇದೀವಿ ಅಂತಂದರೆ ಭಾಳ ಕಷ್ಟ ಆಗಿದೆ. ಸೋಷಿಯಲ್ ಮೀಡಿಯಾ ಮತ್ತು ಯೂಟ್ಯೂಬ್ ಚಾನಲ್ಲು, ಈಗ ರೀಲ್ಸು, ಬೆಳಕರದ್ರಾಗ ಯಾರಾದರೂ ಒಬ್ಬರು ಒಂದು ಮೊಬೈಲಲ್ಲಿ ಏನಾದರೂ ಹಾಕ್ಬಿಟ್ರೆ ಬೆಳಕರಷ್ಟಿಗೆ ಸ್ಟಾರ್ ಆಗ್ತಾರೆ. ನಾಗರಾಜಣ್ಣವ್ರು ಹೇಳಿದ್ರು 18ನೇ ಸಿನಿಮಾ, ಇವತ್ತಿಗೂ ಕೂಡ ಆ ಜಂಬ ಕೂಡ ಇಲ್ಲ, ಹಾಮು ಇಲ್ಲ. ಇವತ್ತಿಗೂ ಸಿಂಪಲ್ ಆಗಿ ಇರ್ತಕ್ಕಂಥ ಮನುಷ್ಯ 18 ಸಿನಿಮಾ ಡೈರೆಕ್ಷನ್ ಮಾಡಿದ್ದಾರೆ. ಹಾಗಾಗಿ ಪ್ರತಿನಿತ್ಯ ಸಿನಿಮಾನೇ ಉಸಿರು, ಸಿನಿಮಾನೇ ಜೀವನ ಅಂತ ನಡ್ಕೊಂಡಿರೋರಿಗೆ ಆ ಭಗವಂತ ಯಾವತ್ತೂ ಕೂಡ ಕೈ ಬಿಡೋದಿಲ್ಲ. ಕೈ ಇಡ್ತೇನೆ ಅನ್ನೋದೊಂದು ಆಸೆ ಇದೆ. ಎಲ್ಲರೂ ಕೂಡ ನಾಗರಾಜಣ್ಣ ನಾವು ಕೂಡ ತಮಗೆ ಸಪೋರ್ಟ್ ಆಗಿದ್ದೇ ಇರ್ತೀವಿ. ಸಿನಿಮಾಕ್ಕೆ ಒಳ್ಳೇದಾಗಲಿ, ಮುಂದೆ ಯಶಸ್ವಿ ಕಾಣಲಿ, ಹಲವಾರು ಸಿನಿಮಾ ಮಾಡೋಂಥ ಅವಕಾಶ ನಿಮಗೆ ಬರಲಿ ಅಂತೇಳಿ ಮಾತಾಡಲು ಅವಕಾಶ ಮಾಡಿಕೊಡ್ತಾ ತಮ್ಮೆಲ್ಲರಿಗೂ ಒಂದಿಸಿ ನಾನು ಮಾತು ಮುಗಿಸ್ತೀನಿ. ಏನಾದರೂ ತಪ್ಪು ಮಾತಾಡಿದ್ರೆ ಕ್ಷಮೆ ಇರಲಿ ಅಂತೇಳಿ ಹಿರಿಯರಲ್ಲಿ ಕೈ ಮುಗಿದು ವಿನಂತಿ ಮಾಡ್ತೀನಿ.
ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಜನಾರ್ದನ್ ಅಂತ. ವೇದಿಕೆ ಮೇಲೆ ಆಸೀನರಾಗಿರುವಂತಹ ನನ್ನ ಎಲ್ಲ ಕಲಾ ಬಂಧುಗಳಿಗೂ ನನ್ನ ಮಾಧ್ಯಮ ಮಿತ್ರರಿಗೂ ಹೃತ್ಪೂರ್ವಕ ವಂದನೆಗಳು. ಈ ಸಿನಿಮಾದಲ್ಲಿ ಏನಂತಂದರೆ, ಅವಳೇ ಕಾಂಚನ ಸಿನಿಮಾದಲ್ಲಿ ನನಗೆ ಚಾನ್ಸ್ ಕೊಟ್ಟಿರುವಂತಹ ಡೈರೆಕ್ಟ್ರು ಮಂಡ್ಯ ನಾಗರಾಜ್ ಅವರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು. ಈ ಸಿನಿಮಾದಲ್ಲಿ ನನಗೆ ನಾಯಕ ನಟನಾಗಿ ಅಭಿನಯಿಸುತ್ತಿದ್ದೇನೆ. ನಿಮ್ಮೆಲ್ಲರ ಸಹಕಾರ ಹೀಗೆ ಇರಲಿ ಎಂದು ಕೇಳಿಕೊಳ್ಳುತ್ತೇನೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಿಯಾ ನಾಗಣ್ಣ ಅಂತ. ಈ ಸಿನಿಮಾದಲ್ಲಿ ನನಗೆ ಮೊದಲು ಚಾನ್ಸ್ ಕೊಟ್ಟಿದ್ದು ಮಂಡ್ಯ ನಾಗರಾಜ್ ಸರು. ಇದಕ್ಕೂ ಮುಂಚೆ ನಾನು ತುಂಬ ಸಪೋರ್ಟಿಂಗ್ ಲೀಡಲ್ಲಿ ವರ್ಕ್ ಮಾಡಿದ್ದೆ, ಬಟ್ ಆ್ಯಸ್ ಎ ಹೀರೋಯಿನ್ ದಿಸ್ ಇಸ್ ಮೈ ಫಸ್ಟ್ ಮೂವಿ. ನನಗೆ ಈ ಕ್ಯಾರೆಕ್ಟರ್ ಸೂಟ್ ಆಗುತ್ತೆ, ಕ್ಯಾರೆಕ್ಟರ್ನ ನಾನು ಪ್ಲೇ ಮಾಡ್ತೀನಿ ಅಂತ ನನ್ನ ಮೇಲೆ ಒಂದು ನಂಬಿಕೆ ಇಟ್ಟು ಈ ಸಿನಿಮಾನ ನನ್ನ ಕೈ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇದು ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಇರುವಂಥ ಸಿನಿಮಾ, ಪರಿವಾರದ ಸಮೇತವಾಗಿ ಕೂತ್ಕೊಂಡು ನೋಡೋವಂಥ ಸಿನಿಮಾ. ಅಂದರೆ ಎಲ್ಲ ಟೈಪ್ಸ್ ಆಫ್ ಜಾನರ್ಸು ಇದರಲ್ಲಿದೆ. ಹಾರರ್ ಆಗಿರ್ಬೋದು ಅಥವಾ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ಗೆ ಏನೇನೆಲ್ಲ ಬೇಕು ಅದೆಲ್ಲ ಈ ಸಿನಿಮಾದಲ್ಲಿದೆ. ಸೊ ದಯವಿಟ್ಟು ಯಾರೂ ಮಿಸ್ ಮಾಡದೆ ಪರಿವಾರ ಸಮೇತವಾಗಿ ಥಿಯೇಟ್ರಲ್ಲಿ ಕೂತ್ಕೊಂಡು ಈ ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಹಳ್ಳಿ ನಟರಾಜ್ ಅಂತ. ಆಲ್ರೆಡಿ ಮೂವಿ ಬಗ್ಗೆ ಎಲ್ಲರೂ ಹೇಳಾಗಿದೆ. ಏನು ಹೇಳ್ಬೇಕಂತಂದರೆ, ಎಲ್ಲರೂ ಕನ್ನಡ ಫಿಲಮ್ನ ನೋಡಿ ಅಂತ ಕೇಳ್ಕೊತೀನಿ. ಏನಕ್ಕಂದರೆ ಇದು ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್. ನನಗೆ ಲಾಸ್ಟ್ ಮಂತ್ ಒಂದು ಮೂವಿ ರಿಲೀಸ್ ಆಯಿತು. ನಮ್ಮ ಥಿಯೇಟರ್ ಕನ್ನಡ ಮೂವಿಯಲ್ಲಿ ಜನ ಇಲ್ಲ. ಪಕ್ಕದ ಫಿಲಮು ತೆಲುಗು ಮೂವಿ ಎಷ್ಟು ಜನ ಇದ್ದಾರೆ ಅಂತಂದರೆ ಬೇಜಾರಾಗುತ್ತೆ ಅದೆಲ್ಲ ನೋಡೋದಕ್ಕೆ. ಸೊ ಎಲ್ಲರೂ ಕನ್ನಡ ಮೂವಿನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನಮ್ಮದು ಹೊಸ ಟೀಮ್ ಇದೆ. ಹೊಸಬ್ರಿಗೆ ನೀವು ಸಪೋರ್ಟ್ ಮಾಡಿದ್ರೆ ನಾವು ಆಚೆ ಬರ್ಬೋದು, ಇನ್ನೂ ಚೆನ್ನಾಗಿ ಬೆಳಿಬೋದು. ಸೊ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ನನ್ನ ಹೆಸರು ನಿತ್ಯ ಅಂತ. ನಾನು ಮೊದಲನೇ ಸಿನಿಮಾ ಮಾಡ್ತಾ ಇರೋದು. ಈ ಅವಕಾಶ ಮಾಡಿಕೊಟ್ಟಿರೋ ನಾಗರಾಜ್ ಸರ್ಗೆ ಧನ್ಯವಾದಗಳು. ಎಲ್ಲರೂ ಸಿನಿಮಾ ಥಿಯೇಟರ್ ಕೂತ್ಕೊಂಡು ನೋಡಿ, ನಮ್ಮನ್ನು ಬೆಳೆಸಿ. ಥ್ಯಾಂಕ್ ಯು ಆಲ್. ನಾನು ರಾಮಚಂದ್ರ ಕುಲಕರ್ಣಿ ಅಂತ, ಚಲನಚಿತ್ರ ವಿತರಕರು. ಅವಳೇ ಕಾಂಚನ ಒಂದು ಪತ್ರಿಕಾಗೋಷ್ಠಿಗೆ ಆಗಮಿಸಿದಂಥ ಎಲ್ಲ ಗಣ್ಯರಿಗೂ ಹಾಗೂ ಚಿತ್ರತಂಡಕ್ಕೂ ಹಾಗೂ ಇಡೀ ಮಾಧ್ಯಮಕ್ಕೂ ಹಾಗೂ ಇವತ್ತು ಎಲ್ಲ ಆಗಮಿಸಿದಂಥ ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು. ನಮ್ಮ ಮಂಡ್ಯ ನಾಗರಾಜ್ ಅವರು ಇವತ್ತು 18ನೇ ಪಿಕ್ಚರ್ ಮಾಡಿದ್ದಾರೆ. ತುಂಬ ಸರಳ ವ್ಯಕ್ತಿ. ನಾವು ಸುಮಾರು ವರ್ಷಗಳಿಂದ ನೋಡ್ತಾ ಇದ್ದೇವೆ. ಅವರು ಹಿಂದಿನ ಪಿಕ್ಚರ್ ಕೂಡ ನಾವೇ ರಿಲೀಸ್ ಮಾಡಿದ್ದೇವೆ, ಅವಳ ರಹಸ್ಯ ಅಂತೇಳಿ. ಒಂದು ಹಾರರ್ ಮೂವಿಯಿಂದ ಒಂದು ಸರಿ ಚೆನ್ನಾಗಿ ಹೋಯಿತು. ಅದೇ ರೀತಿ ಇದು ಒಂದು ಹಾರರ್ ಪಿಕ್ಚರ್ ಮಾಡಿದ್ದಾರೆ. ಕುಟುಂಬ ಸಮೇತವಾಗಿ ಒಂದು ನೋಡುವ ಕನ್ನಡ ಚಲನಚಿತ್ರ ಎಲ್ಲರೂ ನೋಡಬೇಕು. ಹಾಗೂ ಮಾಧ್ಯಮದ ಸಹಕಾರ ಈ ಚಿತ್ರತಂಡ ಮೇಲೆ ಇರಲಿ ಅಂತ ಹೇಳಿ ನಾನು ಶುಭ ಹಾರೈಸುತ್ತಾ ಹಾಗೂ ಚಿತ್ರತಂಡಕ್ಕೆ ಇನ್ನೊಮ್ಮೆ ಶುಭ ಹಾರೈಸುತ್ತಾ ನನ್ನ 2 ಮಾತನ್ನು ಮುಗಿಸುತ್ತೇನೆ. ನನಗೆ ಸಿನಿಮಾದ 50 ವರ್ಷದ ನಂಟಿರುವನು ನಾನು, ಆಯಿತಾ. ಈ ಸಿನಿಮಾ ಒಂದು ಹಾರರು ಮತ್ತು ಎಂಟರ್ಟೈನ್ಮೆಂಟ್ ಥರ ಕಾಣ್ತದೆ. ಅದಾದಮೇಲೆ ಮಂಡ್ಯ ನಾಗರಾಜರ 18ನೇ ಸಿನಿಮಾ. ಅವ್ರು ಮಂಡ್ಯದವರು ಅಂದರೆ ಭಾಷೆ ಶೈಲಿಯೇ ಸಿನಿಮಾದ ಚೆನ್ನಾಗಿ ಬಂದಿದೆ ಅಂತ ಕಾಣ್ತದೆ. ಈ ನಿಟ್ಟಿನಲ್ಲಿ ಈ ಸಿನಿಮಾಗೆ ಎಲ್ಲ ರೀತಿಯ ಯಶಸ್ಸು ಸಿಗಲಿ ಅಂತ ಹಾರೈಸ್ತೇನೆ. ಎಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೂ ವೇದಿಕೆಯಲ್ಲಿ ಆಸನರಾದಂಥ ಎಲ್ಲ ಕಾಂಚನ ಚಿತ್ರದ ತಂಡಕ್ಕೂ, ಹಾಗೆ ನಮ್ಮ ಜೊತೆ ಇವತ್ತು ತುಂಬ ಖುಷಿ ಏನು ಅಂದರೆ ಹಿರಿಯ ಪತ್ರಕರ್ತರ ಜೊತೆ ಕೂತ್ಕೊಂಡಿದ್ವಿ. ಪಕ್ಕದಲ್ಲಿ ಹಿರಿಯ ನಿರ್ಮಾಪಕರು ಶಿಲ್ಪಶ್ರೀನ ಕೂತ್ಕೊಂಡಿದ್ದಾರೆ. ಎಲ್ಲರ ಜೊತೆ ನಾವು ವೇದಿಕೆಯನ್ನು ಹಂಚಿಕೊಂಡಿದ್ವಿ. ತುಂಬ ಸಂತೋಷ ಆಗ್ತಿದೆ. ನನಗೆ ಮಂಡ್ಯ ನಾಗರಾಜ್ ಅವರು ನೆನಪಾಗೋದು ಒಂದು 35 ಇಯರ್ಸ್ ಹಿಂದೆ ಕತೆ. ಅದು ಅವರು ನಮ್ಮೂರ ರಾಮಾಯಣ ಸಿನಿಮಾ ಮಾಡುವ ಸಂದರ್ಭ.
ಸಂತೋಷ್ ಹೋಟ್ಲ್ ಕೆಳಗೆ ಅವರೊಂದು ಯೂನಿಟ್ ಇಟ್ಕೊಂಡು ಸಿನಿಮಾಕ್ಕೆ ಅವಾಗ ಆ ಸಂದರ್ಭದಲ್ಲಿ ಮಂಡ್ಯದಿಂದ ಬಂದು ಸಿನಿಮಾನೇ ಜೀವನ ಅಂತ ಆವತ್ತಿನಿಂದ ಇವತ್ತಿನವರೆಗೆ ಮಂಡ್ಯ ನಾಗರಾಜ್ ನಾನು ಏನು ನೋಡ್ತಾ ಇದ್ದೀನಿ ಒಂದು ಚೂರು ಬದಲಾವಣೆ ಇಲ್ಲ. ಅವರ ವ್ಯಕ್ತಿತ್ವದಲ್ಲೂ ಇಲ್ಲ, ಅವರ ಬಾಡಿಯಲ್ಲೂ ಇಲ್ಲ, ಆಮೇಲೆ ಜೇಬಲ್ಲೂ ಇಲ್ಲ, ಎಲ್ಲೂ ಇಲ್ಲ. ಆದರೆ ಆವತ್ತಿಂದ ಇವತ್ತಿನವರೆಗೂ ಅವ್ರು ನೋಡುವಾಗ ನನಗೊಂದು ಖುಷಿ ಆಗೋದು ಏನಂದರೆ, ಸಿನಿಮಾ ಓಡುತ್ತೋ ಬಿಡುತ್ತೋ, ಜನರು ಗೆಲ್ಲಿಸ್ತಾರೋ ಇಲ್ವಾ ಅದು ಗೊತ್ತಿಲ್ಲ ಅವರಿಗೆ. ಬಟ್ ನಾನು ನಿರಂತರವಾಗಿ ಸಿನಿಮಾವನ್ನು ಮಾಡಬೇಕು ಅಂತ ಹಠ ತೊಟ್ಟು ಸಿನಿಮಾ ಮಾಡ್ತಾರಲ್ಲ, ಅದಕ್ಕೆ ನಾವು ಅವ್ರನ್ನ ಅಭಿನಂದಿಸಲೇಬೇಕು. ಆಮೇಲೆ ಸಿನಿಮಾ ಯಾವುದೇ ಸ್ವಾರ್ಥ ಇಲ್ಲದೆ, ಅಂದರೆ ಕೆಲವರು ಸಿನಿಮಾ ಒಂದೊಂದು ಉದ್ದೇಶಕ್ಕೋಸ್ಕರ ಮಾಡ್ತಾರೆ. ಅವರ 40 ವರ್ಷ ಜರ್ನಿ ಅಂತ ಅನ್ಕೋತೀನಿ ನಾನು. ಸಿನಿಮಾದು ಜಾಸ್ತಿನೇ ಆಗಿದೆ, 18 ಸಿನಿಮಾ ಮಾಡಿದ್ದಾರೆ. ಬಟ್ ಒಂದಲ್ಲ ಒಂದು ಸಿನಿಮಾವನ್ನು ಅವ್ರು ಮಾಡ್ಕೊಂಡು ಹೋಗುವಾಗ ಸಿನಿಮಾದಲ್ಲಿ ಏನಾದರೂ ಪ್ರತಿಫಲ ಸಿಗಲೇಬೇಕು. ಪ್ರತಿಫಲ ಸಿಗುವಾಗ ಆಗಬೇಕಾದ್ರೆ ಪ್ರೇಕ್ಷಕರು ಸಿನಿಮಾವನ್ನು ನೋಡಬೇಕು, ಸಿನಿಮಾವನ್ನು ಗೆಲ್ಲಿಸಬೇಕು. ಆವಾಗ ಮಂಡ್ಯ ನಾಗರಾಜ್ ಅವರು ಎಷ್ಟೇ ಯಶಸ್ಸು ಸಿಕ್ಕಿದ್ರು ಕೂಡ ವ್ಯಕ್ತಿತ್ವ ಬದಲಾಗಲ್ಲ ಅವ್ರದ್ದು, ಹೀಗೇನೆ ಇರ್ತಾರೆ. ಆದರೆ ಒಳ್ಳೆ ಸಿನಿಮಾಗಳು ಇನ್ನಷ್ಟು ಬರುತ್ತೆ ಅನ್ನೋ ಒಂದು ಅಭಿಪ್ರಾಯ ನಂದು. ಹಾಗೆ ನನಗೆ ಇವತ್ತು ಸಿನಿಮಾ ಟೈಟ್ಲ್ ನೋಡಿದಾಗ ನನಗೆ ಅನಿಸಿದ್ದು, ಶಂಕರ್ ನಾಗ್ ಸರ್ ಅಭಿನಯ ಮಾಡಿದಂಥ ಸಿ.ಬಿ. ಶಂಕರ್, ನಾವು ಪ್ರಾರಂಭದಲ್ಲಿ ಹೆಜ್ಜೆ ಇಟ್ಟ ಸಿನಿಮಾ ಅದು. ಕಾಂಚನ ಸಾಂಗ್ ನನಗೆ ನೆನಪಾಗ್ತಾ ಇದೆ. ಒಂದು ಅವಳೇ ಕಾಂಚನ ಸಿನಿಮಾ ಟೈಟ್ಲ್ ಅಂತೂ ತುಂಬ ಚೆನ್ನಾಗಿದೆ. ಅದ್ರ ಜೊತೆಗೆ ಫ್ಯಾಮಿಲಿ ಸೆಂಟಿಮೆಂಟ್ ಹೇಳಿದ್ದಾರೆ, ಫ್ಯಾಮಿಲಿ ಸೆಂಟಿಮೆಂಟ್ ಜೊತೆ ಹಾರರ್ ಟಚ್ನೂ ಇಟ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಟ್ಟಿದ್ದಾರೆ. ಅವ್ರ ಜೊತೆ ಇರುವಂಥ ಒಂದು 3-4 ಜನ ಓಲ್ಡ್ ಆರ್ಟಿಸ್ಟ್ಗಳನ್ನ ಬಿಟ್ಟರೆ ಬಾಕಿ ಹೊಸ ಕಲಾವಿದರನ್ನ ಹಾಕ್ಕೊಂಡು ಸಿನಿಮಾ ಮಾಡಿದ್ದಾರೆ. ಅದರಿಂದ ಮಂಡ್ಯ ನಾಗರಾಜ್ ಅವರು ನಮ್ಮ ಕರ್ನಾಟಕ ಚಲನಚಿತ್ರ ನಿರ್ದೇಶಕರ ಸಂಘದ ಉಪಸಮಿತಿ ಸದಸ್ಯರೂ ಕೂಡ ಹೌದು. ಆದ್ದರಿಂದ ಅವರು ಮಾಡುವಂಥ ಈ ಸಿನಿಮಾಕ್ಕೆ ಎಲ್ಲ ಮಾಧ್ಯಮ ಮಿತ್ರರಿಂದ ಹಾಗೂ ಎಲ್ಲ ಪ್ರೇಕ್ಷಕರಿಂದ ಅವರಿಗೆ ಸಪೋರ್ಟ್ ಸಿಗಬೇಕು. ಅವರ ಸಿನಿಮಾಕ್ಕೆ ಯಶಸ್ವಿ ಆಗಲಿ ಅಂತ ಹೇಳುತ್ತಾ, ಹಾಗೆ ಅವರ ಚಿತ್ರತಂಡಕ್ಕೂ ಶುಭವಾಗಲಿ ಅಂತ ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ನಮ್ಮ ಮಂಡ್ಯ ನಾಗರಾಜು ನಮಗೆ ತುಂಬ ಹಳಬರು. ನಮ್ಮ ಚೇಂಬರಲ್ಲಿ ಏನಿದ್ದರೂ ನಮ್ಮ ಜೊತೆಗಿರ್ತಾರೆ. ಅವರು ಸುಖ ದುಃಖದಲ್ಲಿ ನಾವು ಭಾಗಿಯಾಗಬೇಕು. ಅವಳೇ ಕಾಂಚನ, ಅವ್ರಿಗೆ ಕಾಂಚನ ಚೆನ್ನಾಗಿ ಅರ್ದು ಬರಲಿ. 18 ಸಿನಿಮಾ ಮಾಡೋದು ಏನು ಸುಮ್ಮನೆ ಇಲ್ಲ, 180 ಮದುವೆ ಮಾಡ್ದಂಗೆ. 18 ಸಿನಿಮಾ ಮಾಡಿದ್ದಾರೆ. ಒಂದು ಸಿನಿಮಾ ಒಂದು 10-15 ಮದುವೆ ಮಾಡ್ದಂಗೆ ಇರುತ್ತೆ. ಆ ಥರ ಜನಕ್ಕೆ ಊಟ, ತಿಂಡಿ, ಕಾಫಿ, ಅವ್ರು ಬರೋಕ್ಕೆ ದುಡ್ಡು, ಕನ್ವೀನ್ಸು, ಅವ್ರ ಬಟ್ಟೆ, ವೇಷಭೂಷಣ, ಮೇಕಪ್ಪು. ಒಂದು ಮದುವೆಯಲ್ಲಿ ಮೇಕಪ್ ಮಾಡೋಕ್ಕೆ ಸುಸ್ತಾಗ್ಬಿಡ್ತೀವಿ ನಾವು, ಮೇಕಪ್ ಕರ್ಕೊಂಬಂದು. ಇವರು ಆ ಥರ 18 ಪಿಕ್ಚರ್ ಮಾಡಿದ್ದಾರೆ. ಅವ್ರಿಗೆ ಕಲಾದೇವಿ ಎಲ್ಲ ಕೌಂಟ್ ಮಾಡಿ ಒಟ್ಟಿಗೆ ಬರ್ತದೆ. ಈಗ ಇಂಡಸ್ಟ್ರಿಗೆ ಒಂದು 2-3 ತಿಂಗಳಿಂದ ನಮ್ಮ ಕನ್ನಡ ಚಿತ್ರೋದ್ಯಮಕ್ಕೆ ಒಂದು ಸ್ವಲ್ಪ ಏನೋ ಒಂದು ಅಂಶ ಬಂದಿದೆ. ಈಗ ಇದು ಆವಾಗವಾಗ ಮಾಮೂಲು. ನಾನು 76ನೇ ಇಸ್ವಿಯಿಂದ ಇಂಡಸ್ಟ್ರಿಯಲ್ಲಿ ಇದ್ದೀನಿ. ಈ ಥರ ಆಗುತ್ತೆ ಆವಾಗವಾಗ, ಈ ಕೊರೋನಾ ಅವೆಲ್ಲ ಬಂದಂಗೆ. ಬಟ್ ನಾವು ಭರವಸೆ ಕಳ್ಕೊಂಡಿರ, ವೆಯ್ಟ್ ಮಾಡಿ. ಈಗ ನೋಡಿ, ನಮ್ಮ ಕಾಲದಲ್ಲಿ ಬರೀ ಥಿಯೇಟ್ರಲ್ಲೇ ದುಡ್ಡು ಬರ್ತಾಯಿತ್ತು. ನಾವು ಥಿಯೇಟ್ರನ್ನೇ ದೇವಸ್ಥಾನ ಅಂತ ದೇವಸ್ಥಾನಕ್ಕೆ ಥಿಯೇಟ್ರ್ ಕೈ ಮುಗಿತಾ ಇದ್ವಿ. ಇಲ್ಲಪ್ಪ ದೇವಸ್ಥಾನ ಕಾಣ್ತಾ ಇಲ್ಲ ಅಂದರೆ, ಇಲ್ಲಪ್ಪ ಥಿಯೇಟ್ರ್ ದೇವಸ್ಥಾನ, ನಾವು ಸಿನಿಮಾದವರು ಅಂತ ಇದ್ವಿ. ಆಮೇಲೆ ಹಂಗೆ ಆಡಿಯೋ ಶುರುವಾಯಿತು. ಆಡಿಯೋ ಸ್ವಲ್ಪ ದುಡ್ಡು ಬಂತು. ಆಮೇಲೆ ಈ ಟಿವಿಗೆ ಹಾಕೋರು, ಟಿವಿ ಬಂತು. ಆಮೇಲೆ ಅದಕ್ಕೆ ಅದು ಇದರಲ್ಲಿ ಹಾಕೋರು ಮಧ್ಯದಲ್ಲಿ ಡೆಲ್ಲಿಲಿ. ಆವಾಗ ಸ್ವಲ್ಪ ದುಡ್ಡು ಬರೋಕ್ಕೆ ಶುರುವಾಯಿತು. ಆಮೇಲೆ ವಿಡಿಯೋದು ಅವೆಲ್ಲ ಈ ಥರ ಒಂದೊಂದೇ ಬಂತು. ಆಮೇಲೆ ಈಗ ನೋಡ್ತೀರಿ, ಆ ಸ್ಯಾಟ್ಲೈಟು, ಮೊಬೈಲು, OTT ಬೇಜಾನ್ ದುಡ್ಡು ಬರ್ತದೆ. ಬಟ್ ಆಗ ನಾವೆಲ್ಲ ಕಳ್ಕೊಂಬಿಟ್ರಿ, ಆ ರೈಟ್ಸ್ ಎಲ್ಲ ಕೊಟ್ಬಿಟ್ಟಿದ್ರಿ. ಅದಕ್ಕೆ ಪ್ರೊಡ್ಯೂಸರ್ಸ್ಗೆ ಒಂದು ಕಿವಿ ಮಾತು ಏನು ಹೇಳ್ತೀನಿ ಅಂದರೆ, ಒಂದೊಂದೇ ಕೊಡಿ, ಒಂದೊಂದು ಇಟ್ಕೊಂಡಿರಿ, ಒಂದು ಲಾಕ್ ಮಾಡ್ಕೊಳ್ಳಿ. ಯಾವಾಗ ಏನು ಬರುತ್ತೆ ಹೇಳೋಕ್ಕಾಗಲ್ಲ. ಆಮೇಲೆ ಇದು ಟೆಂಪ್ರರಿ, ಇದು ಎಲ್ಲ ಪಿಕ್ಚರ್ಗಳು ನೋಡಿ. ಆ ಕಾಲದಲ್ಲಿ ನಮ್ಮ ಒಂದು ಮೊಟ್ಟೆಯ ಕತೆ ಅಂತ ಅತಿ ಕಮ್ಮಿ ಬಡ್ಜೆಟ್ಟು ಕೋಟ್ಯಾಂತರ ರೂಪಾಯಿ ವ್ಯಾಪಾರ ಆಯಿತು. ನಮ್ಮ ಕಾಲದಲ್ಲಿ ರಣಜಿತ ಅಂತ ನಮ್ಮ KV ಜಯರಾಮರು ಮಾಡೋರು. ಚಿಕ್ಕ ಪಿಕ್ಚರ್ಗಳಿಗೆ ಗೆದ್ದಿದೆ. ಬರೀ ದೊಡ್ಡ ಪಿಕ್ಚರ್ನ ಉದ್ಯಮ ಉಳಿದಿಲ್ಲ. ಚಿಕ್ಕ ಪಿಕ್ಚರ್ಗಳಿಂದ ಉದ್ಯಮ ಉಳಿತದೆ. ಸ್ವಲ್ಪ ಪೇಷನ್ಸಲ್ಲಿ. ಆಮೇಲೆ ಜನ ಬರ್ತಿಲ್ಲ ಅಂತ ನಾವು ಇದು ಮಾಡೋಕ್ಕಾಗಲ್ಲ, ಬರ್ತಾರೆ ಜನ. ಮೊದಲಿಗಿಂತ ಜನ ಸಿನಿಮಾ ನೋಡ್ತಾವ್ರೆ. ಬಟ್ ಎಲ್ಲಿ ನೋಡ್ತಾವ್ರೆ? OTTಲಿ, ಮೊಬೈಲಲ್ಲಿ. ಆಮೇಲೆ ಜನ ಹೆಂಗೆ ಗೊತ್ತಾ, ಸ್ವಲ್ಪ ದಿವಸ ಒಂದರಿಂದ ಬಿಡ್ತಾರೆ, ಆಮೇಲೆ ಅದನ್ನು ಬಿಡ್ಬಿಡ್ತಾರೆ.
ಅದು ಒಂದು ಕಾಲ ಬರ್ತದೆ ನೋಡಿ, ಮೊಬೈಲಲ್ಲಿ ನೋಡಲ್ಲ, ಬೇಜಾರಾಗ್ಬಿಡ್ತಾರೆ. ಆವತ್ತು ತಿರ್ಗಾ ಥಿಯೇಟ್ರಿಗೆ ಬರ್ತಾರೆ. ಈಗಲೂ ಚೆನ್ನಾಗಿ ಟಾಕ್ ಬಂದಮೇಲೆ ಥಿಯೇಟ್ರಿಗೆ ಬರ್ತಾರೆ. ಈಗ ಆವಾಗ ನಮ್ಗೆ 60 ಪೈಸಾ ಕೊಟ್ಬಿಟ್ರೆ 50 ಪೈಸಾ ಕೊಟ್ಬಿಟ್ರೆ ಪಿಕ್ಚರು, ಇವತ್ತು 500 ರೂಪಾಯಿ ಬೇಕು ಒಂದು ಪಿಕ್ಚರ್ಗೆ. ಹಂಗೆ ಎಲ್ಲ ಕಾಲ ಬರ್ತದೆ. ನಮ್ಮ ನಾಗರಾಜ್ಗೆ ಒಳ್ಳೆಯದಾಗಲಿ. ವೇದಿಕೆ ಮೇಲೆ ಇರೋರೆಲ್ಲರೂ ನಮಗೆ ನಮ್ಮ ವಜ್ರಮಣಿ ಅಣ್ಣ ಅವರೆಲ್ಲ ಚೆನ್ನಾಗಿ ಇದು ಮಾಡ್ಯಾರ. ಹೀರೋ ಅವರು ಇನ್ನೂ ಇದಾಗಲಿ, ಅವ್ರು 16 ಪಿಕ್ಚರ್ ಮಾಡಿ ಅವ್ರಿಗೆ ಒಳ್ಳೇದಾಗಲಿ. ಹೀರೋಯಿನ್ನವ್ರಿಗೆ ಕಡೆ ಎಲ್ಲ ಇದ್ದಾರೆ ಎಲ್ಲ ಇದು. ಆಮೇಲೆ ನಾವೆಲ್ಲ 40 ವರ್ಷದ ಗೆಳೆಯರು ನಮ್ಮ ಏಡಕೊಂಡ ಸ್ವಾಮಿ ಜೊತೆಗಿದ್ದಾರೆ. ಒಂದು ಬಲ ನಮಗೆ ಇವರೆಲ್ಲ. ನಾವೆಲ್ಲ ಆ ಕಾಲದಲ್ಲೆಲ್ಲ 50 ಪೈಸಾ ಟಿಕೆಟ್ ಹೋಗ್ರಿ. ನಮ್ಮ ಪ್ರಿಂಟ್ ಕಾಲ ಆಯಿತು. ಅವಾಗ ಒಂದು ಪ್ರಿಂಟು ಓಡಿಸ್ಬಿಡ್ತಾ ಇದ್ರಿ, ಒಂದು 50-60 ಥಿಯೇಟ್ರ್ ಓಡೋದು, ಓಡಿ ಸಾಂಗ್ ಯಾವುದೋ ಒಂದು ಕಟ್ಟಾಗ್ಬಿಡೋದು. ಆ ಸಾಂಗ್ ಎತ್ತಿಕ್ಬಿಟ್ಟು 50 ಪೈಸಾ ಇಲ್ಲ 40 ಪೈಸಾ ಸಾಂಗ್ ಇಲ್ಲ ಅಂತ ಹೇಳಾಗ್ತಾ ಇದ್ರಿ. ಇವಾಗ ಅದು ದುಡ್ಡುಗಳಿಗೆ ಬಂದ್ಬಿಟ್ಟಿದೆ. ಬಟ್ ಸಿನಿಮಾಗೆ ಸಾವಿಲ್ಲ. ಸಿನಿಮಾ ಬೇಕೇ ಬೇಕು ಮನುಷ್ಯನಿಗೆ. ಅತಿ ಕಮ್ಮಿ ಟೈಮಲ್ಲಿ ಕಮ್ಮಿ ದುಡ್ಡಲ್ಲಿ ರಿಲೀಫ್ ಕೊಡೋದು ಸಿನಿಮಾನೇ. ತಿರ್ಗಾ ಎದ್ದೇಳ್ತದೆ, ಏನಾದರೂ ಮೈ ಕೊಡೋಕೊಂಡು ಬರ್ತದೆ. ನಾವು ವೆಯ್ಟ್ ಮಾಡೋಣ, ಬಟ್ ನಮ್ಮ ಪ್ರಯತ್ನ ನಾವು ಮಾಡೋಣ. ಇದಕ್ಕೆ ಸಾಕ್ಷಿ ಸುಮಾರು ಜನ. ಎಕ್ಸಾಂಪಲ್ ನಮ್ಮ ದ್ವಾರಕೀಶ್ ಅವರು 19 ವರ್ಷ ಅವ್ರಿಗೆ ಯಾವ ಪಿಕ್ಚರು ಕೈ ಹಿಡಿಲಿಲ್ಲ. ನಾನು ಮಡ್ರಾಸಿಂದ ಬಂದರೆ ಇಲ್ಲಿ ಸುಬ್ರಹ್ಮಣ್ಯ ನಗರ ಇರೋರು ಕರ್ಕೊಂಬಂದ್ಬಿಡ್ತಾರೆ. ಲವ್ ಬಾರು ಟ್ರೈನಲ್ಲಿ ಬರ್ತದೆ ದುಡ್ಡು ಅನ್ನೋರು. ಅಯ್ಯೋ ಬಾಣ, ನೀನು ಆಟಕ್ಕೆ ದುಡ್ಡು ಇಲ್ಲ, ನೀನು ಒಳ್ಳೆ ಪಾಟಿಗೆ ಇದು ಮಾಡ್ತೀಯ ಅಂತ ನಾನು ಬೈಕೊಂಬತ್ತಾ ಇದ್ದೆ. ಏನೋ ಗುಣಕ್ತಿಯ ಅನ್ನೋರು. ನೋಡು ಟ್ರೈನಲ್ಲಿ ಬರ್ತದೆ ಅನ್ನೋರು. ಆಯ್ತಣ್ಣ ಬಾಣ ಅಂತ ಇದ್ದೆ. ಹಂಗೆ ಆಪ್ತ ಮಿತ್ರ ಬಂತು, ಎಲ್ಲ ಡಿಸ್ಟ್ರಿಬ್ಯೂಟ್ರು ಅಡ್ವಾನ್ಸ್ ಕೊಟ್ಟು ಯಾರು ತೊಗೊಳ್ಳಿಲ್ಲ. ಫಸ್ಟ್ ದಿವಸ ನೋಡಿದ್ರೆ ಕಲೆಕ್ಷನ್ನೇ ಇಲ್ಲ, 2ನೇ ದಿವಸ ಜನ ಇಲ್ಲ, 3ನೇ ದಿವಸ ಜನ ಇಲ್ಲ. ಮಂಗಳವಾರ ನೋಡ್ತೀರಿ ಮುಂದೆ ಎಲ್ಲ ಕಡೆ ಫುಲ್ಲು. 2ನೇ ವಾರ ಫುಲ್ಲು. ಒಂದು ವರ್ಷ ಹೋಯ್ತು, 45 ಕೋಟಿ ಬಂತು. ಹೇಳಲಿಲ್ಲೇನು ಟ್ರೈನಲ್ಲಿ ಬರ್ತದೆ ಅಂತ. 45 ಕೋಟಿ ಹೆಂಗೆ ಮಗ ಎಣ್ಸಕ್ಕೆ ಬರ್ತದೇನೋ, ಮಿಷಿನ್ ಸಾಲಲ್ಲ ಕಣೋ ಅನ್ನೋರು. ಹಂಗೆ ಎಲ್ಲ ನೋಡಿದ್ದೀವಿ ಈ ಸಿನಿಮಾ ರಂಗದಲ್ಲಿ. ಅಂದರೆ ಕತ್ಲಾದ್ಮೇಲೆ ಬೆಳಕು ಬಂದಂಗೆ ಎಲ್ಲದಕ್ಕೂ ಆ ಥರ ಬರ್ತದೆ. ಸಿನಿಮಾ ಮೈ ಕೊಡ್ಕೊಂಡು ನಿಲ್ತದೆ. 18 ಸಿನಿಮಾ ಮಾಡಿ ನಾಗರಾಜ್ ಅವ್ರಿಗೆ ನಾವು ಅವ್ರಿಗೆಲ್ಲ ಒಂದು ಇದು ಮಾಡಬೇಕು. ಈಗ ನಮ್ಮ ಚೇಂಬರಲ್ಲಿ ಹಲವಾರು ಇದು ಮಾಡ್ಕೊಂಡು ಈ ವರ್ಷ ಇದು ಮಾಡ್ತಾ ಇದ್ದೀರಿ. ಸಾಧಕರಿಗೆಲ್ಲ ಒಂದು ಗುರುತಿಸಿ ಅವ್ರಿಗೆ ಆ ಒಂದು ಪ್ರೋತ್ಸಾಹ ಕೊಟ್ಟಾಗ ಇನ್ನೂ ಒಂದು 10-15 ಪಿಕ್ಚರ್ ಮಾಡೋ ಉತ್ಸಾಹ ಸಿಗ್ತದೆ. ಉದ್ಯಮ ಉಳಿತದೆ, 100 ಜನ ಊಟ ಮಾಡ್ತಾರೆ, ಇಂಡಸ್ಟ್ರಿ ಬೆಳೀತದೆ. ನೋಡಿ, ಮೊನ್ನೆ ನಮ್ಮ ವಿಧಾನಸೌಧದಲ್ಲಿ ಫಂಕ್ಷನ್ ಆದಾಗ ಇವರು ಹೇಳಿದ್ರು, ನಮ್ಮ ಮಾನ್ಯ ಉಪಮಂತ್ರಿಗಳು, 18% ನಮ್ಮ ರಾಷ್ಟ್ರದಲ್ಲಿ ಜನಸಂಖ್ಯೆ ಸಿನಿಮಾ ಮೇಲೆ ಡಿಪೆಂಡ್ ಆಗಿದ್ದಾರೆ. ಅದರಿಂದ ಊಟ ಮಾಡ್ತಾ ಇದ್ದಾರೆ. 100ಕ್ಕೆ 18 ಜನ ಅಂದರೆ ನಾವು ಎಷ್ಟು ಪಾರ್ಟ್ ಲೆಕ್ಕ ಹಾಕೊಳ್ಳಿ. ಕಾಲು ಪಾರ್ಟಲ್ಲಿ ಅಂದರೆ ನಮ್ಮದು ಇದಿದೆ ಸಿನಿಮಾಗೆ. ನಾವು ಅದನ್ನು ಗುರ್ತಿಸ್ಕೊಂಡು ಅದನ್ನು ಬೆಳಗಿಸಿ ಸಹಕಾರ ಕೊಡಬೇಕು. ಆಮೇಲೆ ಫಸ್ಟ್ ಒಂದು ಏನಂದರೆ, ನಾವು ಸಿನಿಮಾ ಬಿಟ್ಕೊಡ್ಬಾರ್ದು. ನಾವು ಸಿನಿಮಾ ಒಂದು ಜಾತಿ. ರಾಜ್ಕುಮಾರ್ ಅವ್ರು ಹೇಳ್ತಾ ಇದ್ರು, ನಮ್ಮ ಅಣ್ಣವರು, ಒಂದು ಜಾತಿ ಒಂದು ಗಡ್ಡೆಯರು ನಾವು ಅಂತ ಸಿನಿಮಾದವರು. ಹಂಗೆ ನಮ್ಮಲ್ಲಿ ಸ್ವಲ್ಪ ಒಗ್ಗಟ್ಟಿತ್ತು. ಈಗ ಮೊನ್ನೆ ನಾವು ಚರ್ಚೆ ಎಲ್ಲ ಮಾಡಿದ್ವಿ, ಎಲ್ಲ ಪ್ರೊಡ್ಯೂಸರ್ಸ್ ಕರೆದು. ಈಗ ನೆಕ್ಸ್ಟ್ ಡಿಸ್ಟ್ರಿಬ್ಯೂಟ್ರು, ಎಕ್ಸಿಬಿಟ್ರು, ಟೆಕ್ನಿಷಿಯನ್ಸ್ ಕರೆದು ಚರ್ಚೆ ಮಾಡ್ತೀರಿ. ಉದ್ಯಮ ಮೇಲೆತ್ತಕ್ಕೆ ಇದು ಮಾಡ್ತೀರಿ. ಬಟ್ ಜೊತೆಗೆ ಎಲ್ಲರೂ ಸಹಕಾರ ಕೊಟ್ಟು ಇದು ಟೈಮ್ ಹಿಂಗಿದೆ ನೋಡಿ. ಈಗ ಎದ್ಬಿಡ್ತದೆ. ಈಗ ಮುಸ್ಲಿಮ್ಸ್ ಹಬ್ಬ ಆದಟ್ಟಿಗೆ ಕಲೆಕ್ಷನ್ ಶುರು ಆಗ್ಬಿಡ್ತದೆ. ಈಗ ಪಿಕ್ಚರ್ಗಳು ಒಳ್ಳೆ ಇದಾಗ್ಬಿಡ್ತದೆ. IPL ಮುಗಿದಟ್ಟಿಗೆ ಭರವಸೆ ಯಾರು ಕಳ್ಕೊಳ್ಳೋದು ಬೇಡ. ತಾಯಿ ಭುವನೇಶ್ವರಿ ಸಿನಿಮಾ ರಂಗ 18%ಇಂದ 50% ತಗೊಂಡೋಗ್ಲಿ ಅಂತ ಕೇಳಿಕೊಂಡು, ನಮ್ಮ ನಾಗರಾಜವ್ರಿಗೆ ಅವಳೇ ಕಾಂಚನ ಸುರಿದಿ ನಾನು ಇನ್ನೂ ಹಲವಾರು ಪಿಕ್ಚರ್ ಮಾಡಿ ಒಳ್ಳೇದಾಗಲಿ. ನನಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಇಡೀ ಸಿನಿಮಾ ಉದ್ಯಮ ಪ್ರೊಡ್ಯೂಸರ್ಸ್ಗೆ FILMಗೆ M ಪ್ರೊಡ್ಯೂಸರ್, M ಇದ್ರೇ FIL ಸೇರ್ಕೊಂಡು ಫಿಲಿಮ್ ಆಗ್ತದೆ. ಎಲ್ಲ ಪ್ರೊಡ್ಯೂಸರ್ಸ್ಗೂ ನಮ್ಮ ಅಣ್ಣ ದ್ವಾರಕೀಶ್ ಅಣ್ಣ ಹೇಳ್ದಂಗೆ ಟ್ರೈನಲ್ಲೇ ಬರಲಿ, ಟ್ರಕ್ಕಲ್ಲಿ, ಕಾರಲ್ಲಿ ಅಂತ ಹೇಳ್ತಾ ಇದ್ರು. ಟ್ರೈನಲ್ಲೇ ಬರಲಿ, ಆ ಥರನೇ ಇರಲಿ. ಅದನ್ನೇ ನೋಡೋಣ.
ಆ ಕಾಲ ಬರಲಿ ಅಂತ ಕೇಳ್ಕೊಂಡು ಬರುತ್ತೆ ಅಲ್ಲ ಬರಲಿ ಏನು ಬರುತ್ತೆ ಭರವಸೆ ಅಲ್ಲ ಎಲ್ಲ ಉದ್ಯಮ ಬೆಳೀಲಿ ಬಸ್ ನಮ್ಗೆಲ್ಲ ಮಕ್ಕಳೇ ನಾವು ಸಿನಿಮಾದವರೆಲ್ಲ ಒಂದೇ ಕುಟುಂಬ ಇದ್ದಂಗೆ ಆಗ್ಲಪ್ಪ ಆಗ್ಲಿ ಅಯ್ಯೋ ದೇವತೆಗಳು ತಥಾಸ್ತು ಅಂತ ಇರ್ತಾರೆ ಸಾಯಂಕಾಲ ಟೈಮು ಇಡೀ ಉದ್ಯಮ ಬೆಳೀಲಿ. ನಮ್ಮ ರಾಮಕೃಷ್ಣನು ಹಳೆಯ ಕಾಲದ ನಾವೆಲ್ಲ ಅವರು ಮದರ್ ಇಂಡಿಯಾ ನಾವು ಇಂಡಿಯನ್. ಓಕೆ ನಾವು ಬೋರ್ ಹೊಡಿತದೆ ಕೊಡ್ತೀನಿ. ತುಂಬ ಸಂತೋಷ ಅಣ್ಣ. ಇಲ್ಲ ಎಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೂ ಸ್ನೇಹಿತರಿಗೂ ಈ ಚಿತ್ರದಲ್ಲಿ ಅಭಿನಯಿಸಿರುವ ಎಲ್ಲ ಪಾತ್ರಧಾರಿಗಳಿಗೂ ಹಾಗೂ ನನ್ನ ಆತ್ಮೀಯ ಮಿತ್ರರಾದ ಮಂಡ್ಯ ನಾಗರಾಜ್ ಅವರಿಗೂ ಆ ದೇವರು ಒಳ್ಳೇದು ಮಾಡಲಿ ಅಂತೇಳಿ ಈ ಮೂಲಕ ದೇವ್ರನ್ನ ಪ್ರಾರ್ಥನೆ ಮಾಡ್ತೀನಿ. ಭಾಳ ಕಷ್ಟ ಬಿದ್ದು ನಾನು ಮರ್ಡರಿಂದ ಅವರು ನಮ್ಮ ಸ್ನೇಹ ಏಳು ಬೀಳು ಸಾಕಷ್ಟು ಕಂಡವ್ರೆ. 18 ಸಿನಿಮಾ ಮುಗಿಸಿದ್ದಾರೆ. ಕೆಲವರು 2 ಸಿನಿಮಾ ಮಾಡೋ ಗಾಂಧಿನಗರ ಮರ್ತ್ಬಿಟ್ಟಿರ್ತಾರೆ. ಗಾಂಧಿನಗರ ಹೆಸರು ಹೇ ಬೇಡಪ್ಪ ನನಗೆ ಗೊತ್ತಿಲ್ಲ ಗಾಂಧಿನಗರನ ಅಂತಾರೆ. ಆ ಥರ ಸಂದರ್ಭ ಈ ಒಂದು ಇದರಲ್ಲಿ 18 ಸಿನಿಮಾ ಮುಗಿಸಿದ್ದಾರೆ ಅಂದರೆ ಅದು ತಮಾಷೆ ಮಾತಲ್ಲ. ಅದು ಬಂದಿರ್ಬೋದು ಬರದೇ ಇರ್ಬೋದು, ನಾಳೆ ಬರುತ್ತೆ. ನಮ್ಮ ಸೀನಣ್ಣ ಇಷ್ಟೊತ್ತು ಹೇಳಿದ್ರು, ಭಾಳ ಬಿಡಿಸಿ ಭಾಳ ಇದಾಗಿ ಹೇಳಿದ್ದಾರೆ, ಸೊಗಸಾಗಿ ಹೇಳಿದ್ದಾರೆ. ಸಿನಿಮಾ ಅನ್ನೋದು ಯಾರನ್ನೂ ಕೈ ಬಿಡಲ್ಲ, ನಾವು ಬಿಟ್ಟು ಹೋಗ್ಬಾರ್ದು ಅಷ್ಟೇ. ಪ್ರಯತ್ನ ಬಿಡಬೇಕು, ಅದೃಷ್ಟ ಇರಬೇಕು. ಪ್ರತಿಯೊಬ್ಬರು ಈ ಸಿನಿಮಾನ ಥಿಯೇಟರ್ ಚಿತ್ರಮಂದಿರದಲ್ಲಿ ನೋಡಿ ಅವ್ರು ಪ್ರೋತ್ಸಾಹಿಸಿ ಅವ್ರು ಇನ್ನೂ 10 ಸಿನಿಮಾ ಮಾಡೋಂಥ ಶಕ್ತಿಯ ಭಗವಂತ ಕೊಡಲಿ ಅಂತೇಳಿ ಈ ಮೂಲಕ ನಾನು ಪ್ರಾರ್ಥನೆ ಮಾಡ್ತೀನಿ.